ವೆಲ್ಕಮ್ ಟು ಕನ್ನಡ ಕಲೆಕ್ಷನ್. ಬಾಲಕೃಷ್ಣನ ಕಥೆಗಳು. ಬಾಲಕೃಷ್ಣನು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬನಾಗಿದ್ದು, ಶ್ರೀಕೃಷ್ಣನ ಬಾಲ್ಯಾವಸ್ಥೆಯ ಅನೇಕ ಘಟನೆಗಳು ನಮ್ಮ ಪೌರಾಣಿಕ ಕಥೆಗಳಲ್ಲಿ ತುಂಬಿಕೊಂಡಿವೆ. ಈ ಕಥೆಗಳು ಕೃಷ್ಣನ ದೈವಿಕತೆಯನ್ನು ಮತ್ತು ಅವನು ಧರಿಸಿದ ಅವತಾರದ ಮಹತ್ವವನ್ನು ತೋರಿಸುತ್ತವೆ. ಕೃಷ್ಣನು ದ್ವಾಪರ ಯುಗದ ಯದುವಂಶದಲ್ಲಿ ಜನಿಸಿದನು. ಅವನು ಮಥುರಾ ರಾಜ ಕಂಸನ ಆಧಿಪತ್ಯದ ಕಾಲದಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಹುಟ್ಟಿದನು. ಕಂಸನು ದೇವಕಿಯ 8ನೇ ಮಗನಿಂದ ತನ್ನ ಪ್ರಾಣಕ್ಕೆ ಅಪಾಯವಿದೆಯೆಂದು ತಿಳಿದು, ಭಯಗೊಂಡು ಆ ಮಗುವನ್ನು ಕೊಲ್ಲಲು ನಿರ್ಧರಿಸಿದ್ದನು. ಆದರೆ ಕೃಷ್ಣನ ಜನನದ ರಾತ್ರಿ ದೇವದೂತರು ವಸುದೇವನಿಗೆ ಆ ಮಗುವನ್ನು ಗೋಕುಲದಲ್ಲಿರುವ ಯಶೋದೆಯ ಬಳಿ ಕರೆದೊಯ್ಯುವಂತೆ ಹೇಳಿದರು. ಭಾರೀ ಮಳೆಯ ನಡುವೆಯೂ ವಸುದೇವನು ಮಗುವನ್ನು ಓರೆಯಿಂದ ಕೊಂಡು ಹೋಗಿ ಯಶೋದೆಯ ಮಡಿಲಿಗೆ ನೀಡಿದನು. ಆಮೇಲೆ ಕೃಷ್ಣನು ಗೋಕುಲದಲ್ಲಿ ಬೆಳೆದನು. ಗೋಕುಲದಲ್ಲಿ ಕೃಷ್ಣನ ಬಾಲ್ಯ ತುಂಬಾ ಅದ್ಭುತವಾಗಿತ್ತು. ಅವನು ತನ್ನ ಚಟುವಟಿಕೆಗಳಿಂದ ಎಲ್ಲರ ಮನಗೆದ್ದನು. ರೋಹಿಣಿಯ ಮಗ ಬಲರಾಮನು ಕೃಷ್ಣನ ಸಹೋದರನಾಗಿ ಬೆಳೆದನು. ಕೃಷ್ಣನು ಅಲ್ಲಿನ ಮಕ್ಕಳೊಂದಿಗೆ ಆಟವಾಡುತ್ತಿದ್ದನು. ಗೋಪಿಯರ ಜೋಳಿಗೆಯ ತಿಂಡಿಗಳನ್ನು ಕದ್ದು ತಿನ್ನುತ್ತಿದ್ದನು. ಮತ್ತು ತನ್ನ ಆಟಗಳಲ್ಲಿ ದೈವಿಕ ಶಕ್ತಿಗಳನ್ನು ಪ್ರದರ್ಶಿಸುತ್ತಿದ್ದನು. ಅವನು ಹಲವು ಬಾರಿ ತನ್ನ ಅಸಾಮಾನ್ಯ ಶಕ್ತಿಗಳನ್ನು ತೋರಿದನು. ಒಮ್ಮೆ ಅವನು ಪೂರ್ಣ ಬ್ರಹ್ಮಾಂಡವನ್ನು ಯಶೋದೆಗೆ ತೋರಿಸಿದನು. ಮತ್ತೊಮ್ಮೆ ಕಾಲಿಯ ಎಂಬ ವಿಷಪೂರಿತ ನಾಗವನ್ನು ಜಯಿಸಿದನು. ಕೃಷ್ಣನ ಬಾಲ್ಯದ ಪ್ರಮುಖ ಘಟನೆಯೊಂದೆಂದರೆ ಮಕ್ಕನ ಚೋರ ಎಂಬ ಹೆಸರು ಪಡೆದ ಘಟನೆ. ಕೃಷ್ಣನು ಗೋಪಿಕೆಯರು ಮಡಿಕೆಯಲ್ಲಿ ಇಡುತ್ತಿದ್ದ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದನು. ಈ ವಿಷಯ ತಿಳಿದು ಯಶೋದೆಯು ಕೃಷ್ಣನನ್ನು ಕಟ್ಟಿಹಾಕಿದಳು. ಆದರೆ ಕೃಷ್ಣನು ಆ ಮರದ ತುಂಡನ್ನು ಎಳೆದುಕೊಂಡು ಹೋಗಿ 2 ಮರಗಳನ್ನು ಬೀಳಿಸಿದನು. ಇದನ್ನು ನೋಡಿ ಯಶೋದೆ ಅಚ್ಚರಿಗೊಂಡಳು. ಬಾಲಕೃಷ್ಣನು ಜನರ ಜೀವನದಲ್ಲಿ ಆಶಾ, ಪ್ರೀತಿಯ ಮತ್ತು ದೇವರ ಅನುಗ್ರಹದ ಸಂಕೇತವಾಗಿದ್ದನು. ಅವನು ನಗುಮುಖ, ಮನೋಜ್ಞ ಮತ್ತು ಪ್ರೀತಿಯಿಂದ ವರ್ತಿಸುತ್ತಿದ್ದನು. ಕೃಷ್ಣನು ಯಾವುದೇ ದುಷ್ಟ ಶಕ್ತಿಗಳು ಎದುರಾದರೂ ಅವರಿಂದ ತನ್ನ ಪ್ರಜೆಗಳನ್ನು ಕಾಪಾಡುತ್ತಿದ್ದನು. ಮತ್ತು ಕಂಸನು ಕಳುಹಿಸಿದ ಅಸುರರನ್ನು ಒಬ್ಬೊಬ್ಬರನ್ನಾಗಿ ನಾಶ ಮಾಡಿದನು. ಅಂತಿಮವಾಗಿ ಕೃಷ್ಣನು ಮಥುರಾಕ್ಕೆ ಹೋಗಿ ಕಂಸನನ್ನು ಸಂಹರಿಸಿ ತನ್ನ ಮೌಲಿಕ ಕರ್ತವ್ಯವನ್ನು ನೆರವೇರಿಸಿದನು. ಹೀಗೆ ಬಾಲಕೃಷ್ಣನ ಕಥೆಗಳು ನಮ್ಮೆಲ್ಲರ ಹೃದಯಗಳಲ್ಲಿ ಆನಂದ, ಶ್ರದ್ಧೆ ಮತ್ತು ನಿಷ್ಠೆ ಉಂಟುಮಾಡುತ್ತವೆ. ಅವನ ಬಾಲ್ಯ ಲೀಲೆಗಳು ದೇವರ ಮಾಯೆಯ ಪ್ರಪಂಚವನ್ನು ವಿವರಿಸುತ್ತವೆ ಹಾಗೂ ಭಕ್ತಿಗೆ ಪ್ರೇರಣೆಯಾಗುತ್ತವೆ. ಬಾಲಕೃಷ್ಣನು ಕೇವಲ ದೇವತೆ ಮಾತ್ರವಲ್ಲ, ಆತ ಒಂದು ಪ್ರೀತಿಯ ಶಿಶು, ಬಾಲಮಿತ್ರ ಮತ್ತು ಧರ್ಮದ ಮಾರ್ಗದರ್ಶಕನಾಗಿದ್ದಾನೆ.